ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವ ಸ್ಟೇಜಲ್ಲೂ ಜಾಸ್ತಿ ಮಾತಾಡಿಲ್ಲ. ಸೊ ಇದು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ಈ ಮೂವಿ ವರ್ಕ್ ಮಾಡಬೇಕಾದ್ರೆ ಡೈರೆಕ್ಟರ್ ಬಂದು ನನ್ನ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಸರ್ ಖಂಡಿತ ವರ್ಕ್ ಮಾಡೋಣ ಅಂತ ಹೇಳಿದೆ. ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನನ್ನ ಜೊತೆ ಹೋಮ್ವರ್ಕ್ ಮಾಡಿಸ್ತಾ ಹೋದರು. ಕಾನ್ಸೆಪ್ಟ್ ಹೇಳಿದಾಗ ಅವರು ಹೇಳಿದ್ದು ಚಾನಲ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಹೇಳಿದೆ, ಅವರು ನನಗೆ ಹೇಳಿದಂಥ ಹೋಮ್ವರ್ಕ್ ಎಲ್ಲ ಮಾಡ್ತಾ ಹೋದೆ. ನಾನು ಪ್ರತಿಯೊಂದು ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು. ಮತ್ತು ನನ್ನನ್ನು ಜೊತೆಗೆ ಫ್ರೀಡಮ್ ಆಗಿಬಿಟ್ರು, ಮಾಡಿ ನೀವು ಮಾಡ್ತೀರಾ ಅಂತ ಅಂದ್ಬಿಟ್ಟು. ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಕಾರಣ ಇನ್ನೊಬ್ಬರು ವ್ಯಕ್ತಿ, ಅವರು ಶೈಲಜಾ ಮೇಡಮ್ ಅವರು. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಂಥ ಹೊಸಬ ಮ್ಯೂಸಿಕ್ ಡೈರೆಕ್ಟರ್ನ ಒಬ್ಬರು ಡೈರೆಕ್ಟ್ರಿಗೆ ಪರಿಚಯ ಮಾಡಿಸಿ, ಸರ್ ಇವು ಹುಡುಗ ಮಾಡ್ತಾನೆ, ಹುಡುಗನ ಕಡೆ ಮ್ಯೂಸಿಕ್ ಮಾಡಿಸಿ ಅಂತ ಹೇಳಿ ನನ್ನನ್ನು ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಗೇಂದ್ರ ಪ್ರಸಾದ್ ಸರ್ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಎಲ್ಲರಿಗೂ ಕೂಡ ಒಂದು ಸೆಕೆಂಡ್ ಧನ್ಯವಾದಗಳು. ಹೀಗೆ ಎಲ್ಲ ನಮ್ಮ ಹೊಸಬರಿಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ವಿಶಾಲ್ ಆಲಾಪ್ ಅವರಿಗೆ ಫಸ್ಟ್ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಫಾರ್ ದಿಸ್ ಸಾಂಗ್. ಆ್ಯಂಡ್ ಇದನ್ನು ನೋಡ್ತಾ ಆ್ಯಕ್ಚುಲಿ ಹಾಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೇಚರ್ ಬಗ್ಗೆ ಇರೋ ಸಾಂಗು. ಆ್ಯಂಡ್ ತುಂಬಾ ಖುಷಿ ಆಯಿತು ಇದನ್ನು ನೋಡಿ ಇವತ್ತು. ಸೊ ಅದೇ ರಣಾಕ್ಷ ಟೀಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ವೆರಿ ಹ್ಯಾಪಿ ಟು ಬಿ ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಈ ಹಾಡಿನ ಫೇವ್ರೆಟ್ ಪಾರ್ಟ್ ವುಡ್ ಬಿ ಅಲ್ಲಿ ಧೀಮ್ತದನ ಆ ಥರ ಬರುತ್ತೆ. ಆಮೇಲೆ ಅದರಲ್ಲಿ ಓವರ್ಲ್ಯಾಪ್ ಆಗಿ ಆಲಾಪ್ ಎಲ್ಲ ಬರುತ್ತೆ. ಸೊ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಹಾಡನ್ನು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಂಗ್ ದಿಸ್ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಧನ್ಯವಾದಗಳು ಮ್ಯಾಮ್. ಮತ್ತೊಂದು ಪ್ಯಾಥೋಸ್ ಸಾಂಗ್ ಪ್ಲೇ ಆಗುತ್ತೆ ಇವಾಗ. ಸಿಂಗರ್ ಅಂಕಿತಾ ಕುಂಡು ಅವರು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇದನ್ನು ನೋಡಿ. ತುಂಬ ಧನ್ಯವಾದಗಳು ನನಗೆ ಈ ಹಾಡನ್ನು ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಹೋಲ್ ರಣಾಕ್ಷ ಟೀಮ್. ಈ ಹಾಡಿನ ಒಂದೆರಡು ಸಾಲನ್ನ ಹಾಡ್ಬಿಟ್ಟು ಮುಗಿಸುವ. ಮುಂದಿನ ಚಳುವಳಿ ಕಣ್ಣಲೇ ಮಾಡುವೆ, ಮುಗಿಯದ ಬಳಿ ಖುಷಿಯಲೇ ನೀಡುವೆ. ತಂದಾನೆ ತಂದಾನೆ ತರೆರನ, ತಂದಾನೆ ತಂದಾನೆ ತರೆರನ, ತಂದಾನೆ ತಂದಾನೆ ತರೆರನ. ಧನ್ಯವಾದಗಳು. ಈಗ ಈ ಚಿತ್ರದ CD ಬಿಡುಗಡೆಯನ್ನು ಮಾಡೋಣ. ನಮ್ಮ ವಿಶೇಷ ಆಹ್ವಾನಿತರಾದಂತಹ ಶ್ರೀ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರು ಮತ್ತು ಮುಖ್ಯ ಅತಿಥಿಗಳಾದಂತಹ ಶ್ರೀ ಮೋಹನ್ ರಾವ್ ನಲವಡೆರವರು, ಡಾಕ್ಟರ್ ಲಕ್ಷ್ಮಣ್ ಪಣಿಮನಿ ಅವರು, ಶ್ರೀ ಕುಸುಮ ಹನುಮಂತರಾಯಪ್ಪ ಅವರು, ಶ್ರೀ ಅಭಿಜಿತ್, ಶ್ರೀ ಶೇಖರ್ ಅವರು, ಶ್ರೀ ಕಿರಿಕ್ ಕೀರ್ತಿ ಅವರು, ಶ್ರೀ ರಮೇಶ್ ಗೌಡ್ರು, ಶ್ರೀ ಗಿರೀಶ್ ಗೌಡ್ರು ಹಾಗೂ ಶ್ರೀ ಪಾರ್ಥ ಗೌಡ್ರು ಇವರೆಲ್ಲರನ್ನ ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೀನಿ. ರಣಾಕ್ಷ ಚಿತ್ರದ CD ಲಾಂಚ್ ಆಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕೂಡ ಸಿಡಿಯನ್ನು ಲಾಂಚ್ ಮಾಡೋಣ. ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಚಿತ್ರದ ಬಿಡುಗಡೆ ಸಮಯದಲ್ಲಿ ಕೂಡ ಇರಲಿ. ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ. ಧನ್ಯವಾದಗಳು ಸರ್.
ಹಾಗೂ ನೆರೆದಿರುವ ಎಲ್ಲ ಸಿನಿ ಪ್ರಿಯರಿಗೆ ರಣಾಕ್ಷದ ಯಶಸ್ಸನ್ನು ಹಾರೈಸಲಿಕ್ಕೆ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಣಾಕ್ಷ ಅಂದರೆ ಏನಂದ್ರಿ? ಹದ್ದಿನ ಕಣ್ಣಿನಿಂದ ನೋಡುವವರು ಸರ್. ರಣಾಕ್ಷ ಅಂದ್ರೆ ರಣ ಅಂದ್ರೆ ಯುದ್ಧ, ಅಕ್ಷ ಅಂದ್ರೆ ಕಣ್ಣು. ರಣಾಕ್ಷ ಅಂತ ಹದ್ದಿಗೆ ಹೇಳ್ತಾರೆ, ಹದ್ದಿಗೆ ರಣಾಕ್ಷ ಅಂತ ಹೇಳ್ತಾರೆ. ಸೊ ಹದ್ದಿನ ಕಣ್ಣು ರಣಾಕ್ಷ ಸಿನಿಮಾ ತುಂಬ ಪವರ್ಫುಲ್ ಟೈಟಲ್, ತುಂಬ ಚೆನ್ನಾಗಿದೆ. ಅದರ ಹಾಗೆ ಟೀಸರ್ ಕೂಡ, ನಾನು ರಾಘವ್ ಅವರು ಭಾಳ ಪರಿಚಯ ನನಗೆ, ಅವರು ಹಿಂಗೆ ಅಂತ ಗೊತ್ತಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೀಸರ್, ತುಂಬ ಇಷ್ಟ ಆಯ್ತು ನನಗೆ. ರಣಾಕ್ಷ ಏನು ರಾಘವ್ ಅವರು ಮಾಡಿದ್ರಂತೆ, ಯಾಕೆಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಆಗಲಿ ಏನು ನನಗೆ ಗೊತ್ತಿಲ್ಲ, ಅದೇನು ಮಾಡಿರ್ತಾರೋ ನೋಡೋಣ ಅಂತ ಯಾವುದೇ ನಿರೀಕ್ಷೆಗಳಿಲ್ಲದೆ ಬಂದಿದ್ದೆ. ತುಂಬ ತುಂಬ ಚೆನ್ನಾಗಿ ಮಾಡಿದ್ರಿ ಟೀಸರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ವಿಶಾಲ್ ಆಲಾಪ್ ಬಾರಪ್ಪ ಮೇಲೆ, ಹಾಲಪ್ಪ ಅಲ್ಲ ಆಲಾಪ್, ವಿಶಾಲ್ ಆಲಾಪ್ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದ್ದೇನೆಂದರೆ ಎಲ್ಲ ಸಾಂಗ್ಗಳಲ್ಲಿ ಕಂಪೋಸಿಷನ್ಸಲ್ಲಿ ಇದು ಹಾಡುಗಳು ಚೆನ್ನಾಗಿದಾವ ಚೆನ್ನಾಗಿಲ್ವಾ ಅದನ್ನು ಮುಂದೆ ಜನ ಹೇಳ್ತಾರೆ. ಆದರೆ ನನಗಿಷ್ಟ ಆಗಿದೆ ಏನಂದರೆ ಎಲ್ಲ ಹಾಡುಗಳಲ್ಲೂ ಒರಿಜಿನಾಲಿಟಿ ಇತ್ತು. ಅದನ್ನು ಕಾಪಾಡ್ಕೊಂಡು ಬಂದರೆ ಒಂದು ಒಳ್ಳೆಯ ಭರವಸೆಯ ಸಂಗೀತ ನಿರ್ದೇಶಕ ಆಗ್ತಾರೆ ವಿಶಾಲ್ ಆಲಾಪ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಹಾಗೆ ರಕ್ಷಾ ಭಾಗವತ್ ಅಂಡ್ ಗಣೇಶ್, ಗಣೇಶ್ ಸಾಕ್ಷಿ ಭಾಗವತ್, ಸುನಿಧಿ ಗಣೇಶ್, ಸ್ವಲ್ಪ ಕಷ್ಟ ಪದಗಳು. ಇಬ್ಬರ ಧ್ವನಿ ಸೊಗಸಾಗಿದೆ, ಹೊಸ ನಿಜಕ್ಕೂ ಭಾಳ ತುಂಬ ಚೆನ್ನಾಗಿದೆ. ನಿಮಗೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ಹಾರೈಸ್ತೀನಿ, ಒಳ್ಳೆಯದಾಗಲಿ. ಇನ್ನು ಕಲಾವಿದರ ಪಟ್ಟಿಯಲ್ಲಿ ರಘು ಮತ್ತು ಅದು ನೋಡಿ, ಅದು ಎರಡು ಹೆಸರುಗಳು ಬಾಯಿಗೆ ಬರ್ತಾ ಇಲ್ಲ, ರೂಹಿ, ರಕ್ಷಾ, ಇಬ್ಬರು ಕೂಡ ಹೊಸ ಕಲಾವಿದರು. ಮತ್ತು ರಘು ಕಿರುತೆರೆಯಲ್ಲಿ ಪಳಗಿದ ನಟ, ಹಿರಿತೆರೆಗೆ ಬರ್ತಾ ಇದ್ದಾರೆ. ಹೊಸಬರ ಸಿನಿಮಾ ಅಂದರೆ ನಾವು ವಾರಕ್ಕೆ 4 ಸಿನಿಮಾ ನೋಡ್ತಾನೆ ಇರ್ತೀವಿ. ನಮಗೆಲ್ಲ ಗೊತ್ತಿದೆ, ಸಿನಿಮಾದವರಾಗಿ ಪ್ರತಿ ಸಿನಿಮಾದ ಭವಿಷ್ಯನ ನಾವು ಮುಂಚೆನೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಹೊಸಬರ ಸಿನಿಮಾ ಪ್ರತಿ ವಾರ 3-4 ಸಿನಿಮಾಗಳು ಬರ್ತಿದ್ರೆ ಭಾಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಸಿನಿಮಾ ಚೆನ್ನಾಗಿದ್ರೆ ಗೆಲ್ಲೋದಿಲ್ಲ, ಸಿನಿಮಾ ತುಂಬ ಚೆನ್ನಾಗಿದ್ರು ಗೆಲ್ಲೋದಿಲ್ಲ. ಸಿನಿಮಾ ತುಂಬ 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 ಚೆನ್ನಾಗಿದ್ರೆ ಮಾತ್ರ ಗೆಲ್ಲುತ್ತೆ. ಇವತ್ತಿನ ಪರಿಸ್ಥಿತಿ ಅದು. ಯಾಕೆಂದರೆ ನಮಗೆ ಆಪ್ಷನ್ಸ್ ಬಹಳ ಇದೆ. ನಾನು ಹೇಳ್ತಿದ್ದೆ, ಹಿಂದಿನ ಹಾಡುಗಳು ತುಂಬ ಚೆನ್ನಾಗಿತ್ತು, ಈಗ ಹಾಡುಗಳು ಸುಮಾರಾಗಿದೆ ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಆಗ ಇದ್ದಿದ್ದೆ ವಿವಿಧ ಭಾರತಿ, ಆಕಾಶವಾಣಿ ಎರಡೇ. ಅವ್ರು ಎಲ್ಲಿ ತಿರುಗಿದ್ರು ಅದನ್ನೇ ಕೇಳಬೇಕು, ಅಲ್ಲೇನು ಬರುತ್ತೋ ಅದನ್ನೇ ಕೇಳಬೇಕು. ಅದು ಬಿಟ್ಟರೆ ಹಬ್ಬ ಬಂದರೆ ಯಾವುದೋ ಮದುವೆ ಮನೆಯಲ್ಲ ಸಮಾರಂಭದಲ್ಲೋ ಹಾಡು ಹಾಕಿದ್ರೆ ಕೇಳಬೇಕು. ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಆಮೇಲೆ ವರ್ಷದಲ್ಲಿ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ತುಂಬ ಕಡಿಮೆ. ಆ ಸಿನಿಮಾಗಳ ಸಂಖ್ಯೆಯಲ್ಲಿ, ಆ ಹಾಡುಗಳ ಸಂಖ್ಯೆಯಲ್ಲಿ ಅದದೇ ರಿಪೀಟ್ ಆಗ್ತಾ ಇದ್ದಂಥ ಹೊತ್ತಿನಲ್ಲಿ ನಿಮಗೆ ಬೇರೆ ಆಪ್ಷನ್ ಇಲ್ಲದೆ ಅದನ್ನೇ ಕೇಳಬೇಕಾಗಿತ್ತು. ಹಾಗಾಗಿ ಕೇಳ್ತಾ 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 ನಿಮಗೂ ಇಷ್ಟ ಆಗ್ತಿತ್ತು. ಹಂಗಂತ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾ ಇಲ್ಲ, ಸುಮಾರಾಗಿದ್ದ ಹಾಡುಗಳು ಕೂಡ ನಿಮಗೆ ಚೆನ್ನಾಗಿದೆ ಅನ್ಸಕ್ಕೆ ಶುರು ಆಗ್ತಿತ್ತು. ಇವತ್ತಿನ ಪರಿಸ್ಥಿತಿ ಏನಂದರೆ, ವರ್ಷಕ್ಕೆ 400 ಸಿನಿಮಾ, 400 ನಮ್ಮ ಪತ್ರಕರ್ತ ಮಿತ್ರರಿಗೆ ಗೊತ್ತಿದೆ, 400ಕ್ಕೂ ಹೆಚ್ಚು ಸಿನಿಮಾ ಸೆನ್ಸಾರ್ ಆಗುತ್ತೆ, 300 ಸಿನಿಮಾ ಹತ್ರ ರಿಲೀಸ್ ಆಗುತ್ತೆ. ಈ 300 ಸಿನಿಮಾ ಅಂದರೆ ಲೆಕ್ಕ ಹಾಕೊಳ್ಳಿ, ಇರೋದೇ ವರ್ಷದಲ್ಲಿ 365 ದಿವಸ. ಆ 65 ದಿವಸ ರಜಾ ಅಂತ ಬಿಟ್ಬಿಟ್ರು 300 ದಿವಸಕ್ಕೆ 300 ಆಲ್ಬಮ್ ಅಂದರೆ 5 ಹಾಡು ಒಂದು ಸಿನಿಮಾಗೆ. 300 ಸಿನಿಮಾ ಅಂದರೆ ಎಷ್ಟು ಹಾಡಾಗೋಯ್ತು? ಇಷ್ಟು ಹಾಡುಗಳ ಮಧ್ಯೆ
ಹಾಡು ಚೆನ್ನಾಗಿದ್ರೆ ಗೆಲ್ಲಲ್ಲ, ಆಗ್ಲೇ ಹೇಳ್ತಲ್ಲ ಹೆಂಗಿದ್ರೆ ಗೆಲ್ಲುತ್ತೆ, ಒಂದು 10 ಸಲ ತುಂಬ ಹಾಕೊಳ್ಳಿ, ಅಷ್ಟು ಚೆನ್ನಾಗಿದ್ರೆ ಮಾತ್ರ ಗೆಲ್ಲುತ್ತೆ. ಸಿನಿಮಾ ಕೂಡ ಅಷ್ಟೇ. ಯಾಕೆಂದ್ರೆ ಸಿನಿಮಾಗಳು ಇವತ್ತು ನಮ್ಮ ಮೊಬೈಲ್, ನಮ್ಮ ಕೈಯಲ್ಲಿ ಸಾವಿರಾರು ಸಿನಿಮಾಗಳು, ನೆನೆಸ್ಕೊಂಡ್ರೆ ಎಂತ ಯಾವ ಭಾಷೆಯ ಸಿನಿಮಾ, ಯಾವ ಭಾಗದ ಸಿನಿಮಾ, ಯಾವುದನ್ನು ಬೇಕಾದ್ರೂ ನೋಡುವಂತ ಹೊತ್ತಿನಲ್ಲಿ ನಾವಿದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಸಿನಿಮಾನು ತುಂಬ ಚೆನ್ನಾಗಿ ಮಾಡಬೇಕು, ಹಾಡುಗಳು ತುಂಬ ಚೆನ್ನಾಗಿ ಮಾಡಬೇಕು, ತುಂಬಾನೇ ಮಲ್ಟಿಪಲ್ ಮಾಡ್ಕೋಬೇಕು ನಾವು. ಹಾಗಾಗಿ ಈ ಸಿನಿಮಾ ಅವರು ನನ್ನ ಟೀಸರ್ನಲ್ಲಿ ಒಂದು ನಿರೀಕ್ಷೆ ಹುಟ್ಟಿಸಿದೆ ಕಲಾವಿದರಿಗೆ ಮತ್ತು ಇಡೀ ತಂತ್ರಜ್ಞರಿಗೆ. ವಿಶೇಷವಾಗಿ ರಾಘವ್, ರಘು, ರಾಮ್ 3 ಜನ RR ಸೇರಿದ್ದಾರೆ. ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರಿಗೂ ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ ಹೆಚ್ಚು ಹಣ ಬರಲಿ. ಸಿನಿಮಾ ಒಂದು ಗುರುತಿಸುವಂಥ ಸಿನಿಮಾ ಆಗಲಿ. ಸಮಯ ತಗೊಂಡು ಸಿನಿಮಾ ಮಾಡಿದರೆ ಸಮಯ ತಗೊಂಡು ರಿಲೀಸ್ ಮಾಡಿ, ಹೆಚ್ಚು ಒತ್ತು ಕೊಡಿ. 2 ವಾರ ಸಿನಿಮಾ ಗಟ್ಟಿಯಾಗಿ ನಿಂತರೆ ಸಿನಿಮಾ ನಿಮ್ಮ ಭವಿಷ್ಯ ಬರೆಯುತ್ತೆ. ಸಿನಿಮಾ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಲೋ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುತ್ತಂಥ ಮೋಹನ್ ರಾವ್ ನಲ್ವಡೆ ಸಾಹೇಬ್ರೆ, ಮತ್ತು ನಮಗೆ ಪ್ರೋತ್ಸಾಹ ನೀಡಿದಂಥ ವಿ ನಾಗೇಂದ್ರ ಪ್ರಸಾದ್ ಸಾಹೇಬ್ರೆ, ರಮೇಶ್ ಗೌಡ್ರೆ ಮತ್ತು ಗಿರೀಶ್ ಗೌಡ್ರೆ, ಇನ್ನಿಲ್ಲಿರೋಂಥ ಎಲ್ಲ ನನ್ನ ತಂತ್ರಜ್ಞರು, ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರ್ಸು, ಕಲಾವಿದರು ಮತ್ತು ನನ್ನ ಡೈರೆಕ್ಷನ್ ಟೀಮ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನಾವು ಇಲ್ಲಿವರೆಗೂ ಪಟ್ಟಿರುವಂಥ ಪ್ರಯತ್ನ ಇದು ಮೊದಲನೇ ಹೆಜ್ಜೆ. ಈ ಮೊದಲನೇ ಹೆಜ್ಜೆಯಲ್ಲಿ ನಾವು ಗೆದ್ದರೆ ಮುಂದಕ್ಕೆ ನಡೆಯೋಕ್ಕೆ ದಾರಿ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಈ ಅನಿಸಿಕೆಯಲ್ಲಿ ಮಾಧ್ಯಮ ಮಿತ್ರರು ಭಾಳ ಸಪೋರ್ಟ್ ಮಾಡಬೇಕು. ಇದ್ರ ಹಿಂದೆ ನಾವು ರಿಲೀಸ್ ಮಾಡಿದಂಥ ಮೋಷನ್ ಪೋಸ್ಟ್ಗೆ ತುಂಬ ಪ್ರೋತ್ಸಾಹ ನೀಡಿದ್ದೀರಾ. ಇದಕ್ಕಿಂತ ಹೆಚ್ಚಾಗಿ ಈ ಸಾಂಗ್ಸ್ಗಳನ್ನ ಇದೇ ರೀತಿ ಪ್ರೋತ್ಸಾಹ ಮಾಡಿ ನಮ್ಮನ್ನೆಲ್ಲ ಗೆಲ್ಲಿಸಿ, ಇಡೀ ನಮ್ಮ ತಂಡನ ಗೆಲ್ಸೋದಕ್ಕೆ, ಸೋಲ್ಸೋದಕ್ಕೆ ನಿಮ್ಮ ಕೈಲಿರುತ್ತೆ. ನೀವೆಷ್ಟು ಪ್ರಚಾರಕ್ಕೆ ನಮ್ಗೆ ಗೊತ್ತು ಕೊಡ್ತೀರೋ, ನಮಗೆ ಸಪೋರ್ಟ್ ಮಾಡ್ತೀರೋ, ಅದಕ್ಕಿಂತ ಹೆಚ್ಚಾಗಿ ನಾವು ಗೆಲ್ಲೋದಕ್ಕೆ, ಇನ್ನೂ ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಧನ್ಯವಾದಗಳು ರಾಘವ್ ಸರ್. ಸಿನಿಮಾ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ಸಾಂಗ್ಸ್ ರಿಲೀಸ್ ಮಾಡಿದ್ವಿ. ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಇದೆ. ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಸಿನಿಮಾ ರಿಲೀಸ್ ಮಾಡೋಂಥ ಪ್ಲಾನಲ್ಲಿದ್ದೀವಿ. ಟೋಟಲಿ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರು. ಒಂದು ಇರೋವಂಥ ಒಂದೇನೋ ಸಮಸ್ಯೆಯನ್ನು ಅದನ್ನು ಹಿಡಿದಿಟ್ಟು ಅದನ್ನು ಕಾಯುವಂಥದ್ದೇ ಕತೆ, ಸಸ್ಪೆನ್ಸ್. ಅದೇನು ಅನ್ನೋದನ್ನ ಸಿನಿಮಾ ನೋಡೋದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಇರ್ತಾನೆ, ಮನುಷ್ಯನಿಗೆ ತುಂಬ ಆಸೆ ಇರುತ್ತೆ. ಮನುಷ್ಯನ ಆಸೆ ಕೊನೆ ಇಲ್ಲ. ಆದರೆ ಆಸೆನ ತಡೆದಿಡಿಬೇಕು ಅಂದರೆ ಯಾವುದೋ ಒಂದು ದೇವರು ಬರುತ್ತೆ, ಯಾವುದೋ ಒಂದು ಶಕ್ತಿ ಬರುತ್ತೆ, ಯಾರೋ ಒಬ್ರು ಬರ್ತಾರಲ್ಲ, ಮತ್ತೆ ಅದನ್ನು ತಡೆಯೋಕೆ ಒಬ್ಬ ಮನುಷ್ಯನೇ ಬರುತ್ತೆ, ಅವನೇ ರಣಾಕ್ಷ. ಇಷ್ಟೇ ಕಂಟೆಂಟ್. ಧನ್ಯವಾದಗಳು ಸರ್. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯ. ಇದು ರಾಘವ್ ಸರ್ ಜೊತೆಗೆ ನನ್ನ 2ನೇ ಸಿನಿಮಾ. ಮರ್ಯಾದೆ ಕ್ಷಮಿಸು ಆದಮೇಲೆ ಇದು ನಾನು ಅವ್ರ ಜೊತೆ ಮಾಡ್ತಿರುವಂಥ 2ನೇ ಸಿನಿಮಾ. ಸೊ ಕಾಮಿಡಿಯನ್ ಆಗಿದ್ದವನು ಹಲವಾರು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ ನೀನು ಮಾಸ್ ಹೀರೋ ಮಾಡಬೇಕು ಅಂತ ಹೇಳಿ ನಾನು ಸಿನಿಮಾದ ಹೀರೋ ಅಂತ ಹೇಳೋಕ್ಕಿಂತ ಕಥಾನಾಯಕ ಅಂತ ಹೇಳ್ಕೊತೀನಿ. ಯಾಕೆ ಅಂತ ಅಂದ್ಬಿಟ್ರೆ ಇವತ್ತಿನ ಕಾಲದಲ್ಲಿ ಹೆಂಗ ಆಗ್ಬಿಟ್ಟಿದೆ ಅಂದರೆ ಹೀರೋ ಆಗ್ಬಿಟ್ಟವನೇ ಅಂತ ಬೇರೆ ಯಾವ ಸಿನಿಮಾಗೂ ಕರಿತಿಲ್ಲ ಸರ್. ಅದೊಂದು ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ರಾಘವ್ ಸರ್ ಮೊದಲೇ ಹೇಳಿದೆ, ಸರ್ ಹೀರೋ ಬೇಡ, ನೀನು ಕಥಾನಾಯಕ ಸೂಟ್ ಆಗ್ತೀಯ ಮಾಡು ಅಂದರು. ಆ ಪಾತ್ರಕ್ಕೆ ಜೀವ ತುಂಬುವಂಥ ಪ್ರಯತ್ನ ಮಾಡಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಟೀಮ್ಗೆ ನಾನು ಎಷ್ಟು ಅಭಾರಿ ಆಗಿದ್ರು ಕಮ್ಮಿನೇ. ಯಾವುದೇ ಒಂದು ಕೆಲಸ ಆದ್ರೂ ಪರಿಪೂರ್ಣವಾಗಿ ನನ್ನ ಜೊತೆಲಿ ನಿಂತು ಸಪೋರ್ಟ್ ಮಾಡ್ತಿದ್ರು. ರಾಘವ್ ಸರ್ ಆಗಿರ್ಬೋದು, ಇನ್ನು ನೀವು ನೋಡಿದ್ರಿ ಕ್ಯಾಮ್ರಾ ವರ್ಕ್ ಹೇಗಿತ್ತು ಅಂತ ಹೇಳಿ ಸೌಂದರ್ಯವನ್ನು ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ DOP ದೀಪು ಅವರು. ಅವ್ರ ಬಗ್ಗೆ ಅಂತೂ ಏನು ಹೇಳಂಗೆ ಇಲ್ಲ. ಇನ್ನು ಮ್ಯೂಸಿಕ್ ಅಂತೂ ನಾನು ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ
ನಾವೇನೋ ಮಾಡ್ತಾ ಇದೀವಿ, ಇದೇನ್ ನಡೀತಾ ಇದೆ ಅಂತ ನನ್ಗೆ ನಿಜವಾಗ್ಲೂ ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಮ್ಯೂಸಿಕ್ ಎಫೆಕ್ಟ್ ಅಂತೂ ನೀ ಕುತ್ಕೊಂಡು ನೋಡ್ಬೇಕಾದ್ರೆ ಒಂದ್ ಸೆಕೆಂಡ್ ಭಾವುಕ ಆಗ್ಬಿಟ್ಟೆ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸರ್. ಥ್ಯಾಂಕ್ ಯು, ಅದ್ಭುತವಾಗಿ ಮಾಡಿದೀರಾ. ಇನ್ನು ಹೀರೋಯಿನ್ ಅಂತೂ ಸಪೋರ್ಟಿವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ಅನ್ನದಾತರು ಕಾರಣ ಆಗ್ತಾರೆ ನಮ್ಮ ರಾಮು ಸರ್. ಸೊ ಎಲ್ಲೂ ಕೂಡ ಯಾವುದೇ ವಿಚಾರದಲ್ಲೂ ಕೂಡ ಕೊರತೆ ಆಗ್ದಂಗೆ ಈ ಸಿನಿಮಾಗೆ ನಮ್ ಜೊತೆ ನಿಂತಿದ್ರು. ಥ್ಯಾಂಕ್ ಯು ಸರ್. ಇದೆಲ್ಲರ ಜೊತೆಗೆ 4 ಜನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು. ವೀರೇಶ್ ಮತ್ತೆ ನಮ್ಮ ಸ್ನೇಹಿತರು ಅಲ್ಲೇ ಇದಾರೆ. ನಮ್ಮ ಮನೋಜ್ ಅಂತ ಹೇಳಿ ಇಲ್ಲಿ ಹೀರೋಯಿನ್ ಅಣ್ಣನ್ ಕ್ಯಾರೆಕ್ಟರ್ ಮಾಡಿದ್ರು. ಅದ್ಭುತವಾದಂತ ನಟ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನನ್ನ ಸರಿಸಾಟಿಯಾಗಿ ಸಿನಿಮಾದಲ್ಲಿ ಫೈಟ್ ಮಾಡಿದ್ದಾರೆ, ನೀವೆಲ್ಲರೂ ನೋಡ್ಬೋದು. ನಾನು ಅವಾಗ್ಲೇ ಹೇಳಿದೆ, ಯಾಕೆ ಒತ್ತಿ ಹೇಳಿದೆ ಅಂದ್ರೆ ಕಥಾನಾಯಕ ಅಷ್ಟೇ ಈ ಸಿನಿಮಾಗೆ, ನಾನೊಬ್ಬ ಕಲಾವಿದ. ಸೊ ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದು ಫಸ್ಟ್ ಲುಕ್ ರಿಲೀಸ್ ಆಗಿದ ತಕ್ಷಣ ಒಂದಷ್ಟು ಕಡೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಕಡೆ ಆಯ್ತು. ಒಬ್ರು ಕೇಳಿದ್ರು, ಯಾಕೆ ಈ ಸಿನಿಮಾ ಮಾಡ್ತಿದ್ಯಲ್ಲ ನೀನು? ಮಾಡ್ತಿದ್ದೀನಿ, ರಣಾಕ್ಷ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಮೊನ್ನೆ ಒಂದು ಸಿನಿಮಾಗೆ ನಿನ್ನ ಕರೆದ್ರು, ಹೀರೋ ಆಗ್ಬಿಟ್ಟಿದ್ಯಾ ಅಂತ ಬಿಟ್ಬಿಟ್ಟಿದೆ ಅಂದ್ರು. ದಯವಿಟ್ಟು ನೆಕ್ಸ್ಟ್ ಯಾರು ಹಂಗ್ ಮಾಡಬೇಡಿ, ಇದೊಂದು ಸಿನಿಮಾ. ಈ ಸಿನಿಮಾಗೆ ಕಥಾನಾಯಕ ನಾನೊಬ್ಬ ಕಲಾವಿದ ಅಷ್ಟೇ. ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೀನಿ. ಇದಕ್ಕೆ ಸರಿಯಾದಂತ ಒಂದು ಆಕ್ಟಿಂಗ್ ಅಲ್ಲಿ ಅವ್ರು ಹೇಳ್ದಂಗೆನೆ ತೂಗ್ಸಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗೆ. ನೀವೆಲ್ಲರೂ ನೋಡಿದೀರಾ, ಸಾಂಗ್ಸ್ ಆಗಿರ್ಬೋದು, ಒಂದು ಟೀಸರ್ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಕಲಾವಿದ್ರಿಗೆ ಚಪ್ಪಾಳೆನೆ ಉಸಿರು ಅಂತ ಹೇಳ್ತಿರ್ತಾರೆ. ನನಗೆ ಯಾವಾಗ್ಲೂ ಹೇಳ್ತಿದ್ರು, ನೀನ್ ನಡ್ಕೊ ಬರೋದೆಲ್ಲ ಶಂಕರ್ನಾಗ್ ತರ ಇರುತ್ತೆ ಅಂತ ರಾಘು ಸರ್. ಅದೇನಕ್ಕೆ ಗೊತ್ತಿಲ್ಲ, ಕೆಲವು ಕಡೆ ಫ್ರೇಮ್ ಅಲ್ಲೆಲ್ಲ ಸೈಡ್ ಆಂಗಲ್ ಅಲ್ಲಿ ಶಂಕರ್ನಾಗ್ ಸರ್ ತರ ಕಾಣಿಸ್ಬಿಡ್ತೀನಿ ಅಂತ ಹೇಳ್ತಿದ್ರು. ಯಾಕಂದ್ರೆ ನಾನೊಬ್ಬ ಮೀಡಿಯಾದಲ್ಲಿ ಟ್ರೈಪಾಡ್ ಎತ್ಕೊಂಡು ಓಡ್ತಿದ್ದಂತ ಹುಡುಗ. ನಾನು ಬಂದಿದ್ದು ಫಸ್ಟ್ ಮೀಡಿಯಾ ಇಂದಾನೆ. ರಾಜ್ ಮ್ಯೂಸಿಕ್ ಅಲ್ಲಿ ಸಿಕ್ಕಿದ್ರೆ ಸೀರುಂಡೆ ಅಂತ ಬಕ್ರಾ ಶೋಸ್ಗಳನ್ನ ಮಾಡ್ಕೊಂಡು ಹಲವಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡಿ, ಅದಾದ್ಮೇಲೆ ಕಾಮಿಡಿ ಕಿಲಾಡಿ, ಅದಾದ ನಂತರ ಇವತ್ತು ಸೀರಿಯಲ್ ಮಾಡ್ತಾ ಇದ್ದೀನಿ, ಸತ್ಯ ಸೀರಿಯಲ್. ಸರ್ ಹೇಳಿದ್ರು ಸೀರಿಯಲ್ ಮಾಡ್ತಿದ್ದವರು ಅಂತ. ಇವತ್ತು ಸೀರಿಯಲ್ಗಳು ಯಾವ ಸಿನಿಮಾಗೂ ಕಮ್ಮಿ ಮಾಡ್ತಿಲ್ಲ, ಅಷ್ಟು ಜೋರಾಗಿ ಮೇಕಿಂಗ್ ಮಾಡ್ತಿದ್ದಾರೆ. ಸೊ ಬಹಳ ಸಂತೋಷ ಇದೆ. ನನ್ನನ್ನ ಒಂದು ಅದ್ಭುತವಾಗಿ ತೋರಿಸಿದ್ದಾರೆ. ಇದೆಲ್ಲದಕ್ಕೂ ಕಾರಣ ರಾಘು ಸರ್, ರಾಮು ಸರ್. ಅವ್ರು ನಾನು ಯಾವತ್ತಿದ್ರು ಚಿರಋಣಿ ಆಗಿರ್ತೀನಿ. ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ, ನನ್ನನ್ನ ನಾನು ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಒಂದ್ ಸೆಕೆಂಡ್ ಅನಿಸ್ತಿತ್ತು, ನಾನು ಎಲ್ಲೋ ಕೆಲಸ ಮಾಡ್ತಿದ್ದು ಹುಡುಗ ಇವತ್ತು ಇಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ನಿಂತಿದ್ದೀನಲ್ಲ. ನಂಗೆ ಗೊತ್ತಿಲ್ಲ, ನನ್ಗೆ ರಾಯರ ಕೃಪೆನೋ ರಾಯರ ಆಶೀರ್ವಾದನೋ ಇಲ್ಲಿವರೆಗೂ ತಂದು ನಿಲ್ಸಿದೆ. ನಿಮ್ಮೆಲ್ಲರ ಸಪೋರ್ಟ್ ಬಹಳ ಮುಖ್ಯ ಆಗತ್ತೆ. ಇವತ್ತು ಹೇಗಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ನಿಮ್ಮೆಲ್ರಿಗೂ ಗೊತ್ತು. ಆದಷ್ಟು ರೀಲ್ಸ್ ಗಳನ್ನ ಮಾಡಿ ನಮ್ಮ ಸಾಂಗುಗಳಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ರಾಘು ಸರ್. ಅಣ್ಣ ಇಲ್ಲ, ಯಾರೋ ಒಂದ್ 2-3 ಸಿನಿಮಾ ಮಾತಾಡಿದಾಗ ಹಂಗಂದ್ರು, ಕಿವಿಗೆ ಬಿತ್ತು. ಹಾಗಾಗಿ ನಮ್ ಇಲ್ಲಿ ಮುಖಾಂತರ ತಲುಪಿಸಿದ್ರೆ ನೆಕ್ಸ್ಟ್ ಫ್ಯೂಚರ್ಗೆ ಸಮಸ್ಯೆ ಆಗಲ್ಲ ಅಂತೇಳಿ ಇಲ್ಲಿ ತಲುಪಿಸ್ತಾ ಇದ್ದೀನಿ ಅಣ್ಣ. ಮಾಡ್ತಾ ಇದ್ದೀನಿ ಒಂದ್ 4-5 ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೀನಿ. ಸಿನಿಮಾ ಜೊತೆಗೆ ರಾಘವ್ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈಗಲೇ ತಿಳಿಸಿದ್ದಾರೆ. ಅವ್ರು ನಾನು ರಾಘವ್ ಸರ್ ಅಂತ ಕರೆಯಲ್ಲ, ಅಣ್ಣ ಅಂತ ಕರಿತೀನಿ. ಯಾಕೆ ಅಂದ್ರೆ ನಮ್ಮಿಬ್ರದ್ದು ಅಣ್ಣ ತಮ್ಮನ ಸಂಬಂಧ ಆಗೋಗ್ಬಿಟ್ಟಿದೆ. ಫಸ್ಟ್ ಸಿನಿಮಾ ಮರ್ಯಾದೆ ಕ್ಷಮಿಸು ಆಗಿದ ತಕ್ಷಣ ಹೇಳಿದ್ರು ನೀನು ಹೀರೋ ಮಾಡ್ತೀನಿ ಅಂತ. ಅವ್ರ ಮಾತು ಅವ್ರು ಉಳಿಸ್ಕೊಂಡಿದ್ದಾರೆ. ನನ್ನ ಮಾತನ್ನು ಈ ಸಿನಿಮಾದಲ್ಲಿ ನಾನು ಉಳಿಸ್ಕೊಂತೀನಿ. ರಾಯರಿದ್ದಾರೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ. ಈ ಸಿನಿಮಾದಲ್ಲಿ ಫಸ್ಟ್ ಹೇಳಿದ್ರು, ಇಲ್ಲ ನಿನ್ ಬರೀ ಅಬ್ಸರ್ವೇಷನ್ ಆಗುತ್ತೆ, ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ನಿನ್ ಕ್ಯಾರೆಕ್ಟರ್ ಏನು ಅಂತ. ಸೊ ನಾನ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರುತ್ತೆ ಕ್ಯಾರೆಕ್ಟರ್, 4 ಜನ ಫ್ರೆಂಡ್ಸ್ ಜೊತೆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ನಾನ್ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲಿ. ಅದನ್ನ ಬಿಟ್ಕೊಡ್ಬಾರ್ದು ಅಂತ ಡೈರೆಕ್ಟ್ ಹೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಯ್ತು ಸರ್. ಯಾಕೆ ಅಂದ್ರೆ ನಾನು ಒಬ್ಬ ಹೀರೋ ಪಕ್ಕದಲ್ಲಿ ನಿಂತ್ಕೊಂಡು ಕಾಮಿಡಿ ಮಾಡ್ತಿದ್ದವನ್ನ ಹೀರೋ ಮಾಡಿದಾಗ ಅದ್ರ ತೂಕ ಗೊತ್ತಾಯ್ತು ನನಗೆ. ಸೊ ಆ ಕ್ಯಾರೆಕ್ಟರ್ನ ಹೇಗೆ ಹಿಡಿಬೇಕು ಒಂದ್ ಸ್ವಲ್ಪ ವರ್ಕ್ ಮಾಡಿದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸೀರಿಯಸ್ನೆಸ್ ತಗೊಂಡೆ. ಯಾಕಂದ್ರೆ ಏನೋ ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಕಾಮಿಡಿ ವರ್ಷನ್ ಬಂದ್ಬಿಡೋದು ನನಗೆ. ಇಲ್ಲ ಬೇಡ ಅದು ಕಾಮಿಡಿ ಎಲ್ಲೂ ತೋರಿಸ್ಬೇಡಿ ನೀವೇ ಅಂತ ಹೇಳಿ ಒಂದು ಹೀರೋಯಿಸಮ್ ತಗೊಂಡು ಹೋಗಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಬಬ್ಬುಸ್ವಾಮಿ ಕೊರಗಜ್ಜನನ್ನು ಎಣಿಸ್ತಾ ಅವರಿಗೆ ಕೋಟಿ ನಮನ ಸಲ್ಲಿಸಲು ಸಾಲದು. ಹಾಗೆ ನಮ್ಮ ರಣಾಕ್ಷ ಚಿತ್ರತಂಡಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಪಾತ್ರ ಬಂದು ಈ ಸಿನಿಮಾದಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಒಂದು ಮುಗ್ಧ ಹಳ್ಳಿ ಹುಡುಗಿಯ ಪಾತ್ರ.
ಈ ತಂಡ ನನಗಂತೂ ತುಂಬ ಸಪೋರ್ಟ್ ಮಾಡಿದೆ. ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಷ್ಟು, ಅದರಲ್ಲೂ ರಘು ಸರ್ ಅಂತೂ. ಇವಾಗ ಸಾಂಗ್ ನೋಡಿದ್ವಿ, ತುಂಬಾನೇ ಖುಷಿ ಆಯಿತು. ಸಾಂಗ್ ಅಂತ ಹೇಳಿದ ತಕ್ಷಣ ರಘು ಸರ್ ನಮ್ಮ ಡ್ಯಾನ್ಸ್ ಮಾಸ್ಟರ್ 5 days ಕೂಡ ಡ್ಯಾನ್ಸ್ ಚೂರು ಕೂಡ ನಮಗೆ ಫ್ರೀನೇ ಅಂತ ಬಿಡಲಿಲ್ಲ. 5 days ಕೂಡ ಡ್ಯಾನ್ಸ್ ಮಾಡಿದೆ, ಶೂಟ್ ಮಾಡಿಸಿದ್ದಾರೆ. ಬಟ್ ಅವಾಗ ಏನೋ ಒಂದು ಸಾಕಾಗೋದು, ಅಯ್ಯೋ ಇಷ್ಟು ಡ್ಯಾನ್ಸ್ ಡೈಲಿ 5 days ಡ್ಯಾನ್ಸ್. ಬಟ್ ಇವಾಗ ನೋಡಿದಾಗ ತುಂಬ ಖುಷಿ ಆಗ್ತದೆ, ಹೇಳಿಕೆ ಆಗೋದಿಲ್ಲ, ಅಷ್ಟು ಖುಷಿ ಆಗ್ತದೆ. ಹಾಗೆ ಸರ್ ಹೇಳಿದಾಗೆ ಮುಂದಿನ ತಿಂಗಳು ನಮ್ಮ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ನೋಡಬೇಕು, ಪ್ರೋತ್ಸಾಹಿಸಬೇಕು, ಆಶೀರ್ವಾದ ಮಾಡಬೇಕು. ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಿ ಹಾಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಹೌದು ಸರ್, ನನ್ನದು ಇದು ಮೊದಲನೇ ಸಿನಿಮಾ ನಾಯಕಿ ನಟಿಯಾಗಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಭುವನಂ ಗಗನಂ ಅಂತ. ಬಟ್ ನಾಯಕಿ ನಟಿಯಾಗಿ ಈ ಸಿನಿಮಾದಲ್ಲಿ ಮೊದಲನೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ಕಲಾ ಮಾಧ್ಯಮದ ಸ್ನೇಹಿತರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ ಕಾರ್ಯಕ್ರಮ ಬಂದಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ನಾನು ಈ ಚಿತ್ರದ ಕಥಾನಾಯಕಿ ಆಗಿರುವಂಥ ನನ್ನ ಚೂಸ್ ಮಾಡಿದ್ದಕ್ಕೆ ಡೈರೆಕ್ಟರ್ ರಘು ಸರ್ಗೆ, ಪ್ರೊಡ್ಯೂಸರ್ ರಾಮು ಸರ್ಗೆ ಧನ್ಯವಾದ. KVR ಪಿಕ್ಚರ್ಸ್ಗೆ ಥ್ಯಾಂಕ್ ಯು. ನನ್ನ ಎಲ್ಲ ಟೆಕ್ನಿಕಲ್ ಫ್ರೆಂಡ್ಸಿಗೂ, ಆಮೇಲೆ ಡೈರೆಕ್ಟರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್, ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ. ಇದು ನಮ್ಮ ಸಿನಿಮಾ ನೆಕ್ಸ್ಟ್ ಮಂತ್ ಬೇಗ ರಿಲೀಸ್ ಆಗುತ್ತೆ. ಎಲ್ಲರೂ ನಮ್ಮ ಹೊಸ ಬೃಹತ್ ಸಿನಿಮಾ ಇದು. ಎಲ್ಲರೂ ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭ ಸಂಜೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಮೋಹನ್ ಸರ್ ಆಗಲಿ, ಹಾಗೂ ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಹಾಗೂ ನಮ್ಮ ನಂದೀಶ್ ಸರ್ ಆಗಲಿ, ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು. ಹೆಸರು ಹೇಳೋಕ್ಕೆ ಜಾಸ್ತಿ ಹೊತ್ತಾಯ್ತದೆ, ಹಾಗಾಗಿ ನಾಯಕ ನಟರಲ್ಲಿ ನಮ್ಮ ಬ್ರದರ್ ಆದಂಥ ಡೈರೆಕ್ಟರ್ ಅಂತ ಹೇಳೋದಕ್ಕಿಂತ ಮೈ ಬ್ರದರ್ ಶಿವಾಜಿ ರಾಘವ ಆಗಲಿ, ಹಾಗೆ ನಾಯಕಿಯರೇ ಆಗಲಿ, ಹಾಗೆ ನಮ್ಮ ಕೃಷ್ಣಣ್ಣವ್ರ ಮಗ ದೀಪ್ ಅವರಾಗಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಲಪ್ ಅವರಾಗಲಿ, ಎಲ್ಲರಿಗೂ ಧನ್ಯವಾದ ತಿಳಿಸ್ಕೊಂಡು ನಾನೇನು ಹೇಳ್ತೀನಿ ಅಂದರೆ, ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಪ್ರತಿ ವರ್ಷ ನಿರ್ಮಾಪಕ ಒಂದು ಸಿನಿಮಾ ಮಾಡ್ತಿದ್ದೇನೆ ಅಂತ ಹೇಳಿದರೆ ಹಣದ್ದು ಒಂದು ಆಲೋಚನೆ ತಲೆದಿದ್ರೂ ಸಹ ಇನ್ನೊಂದು ಆಸೆಯಿಂದ ಮಾಡಿರ್ತೀವಿ. ಅದಕ್ಕೆ ಏನಕ್ಕೋಸ್ಕರ ಮಾಡಿರ್ತೀವಿ ಅಂತ ಹೇಳಿದರೆ, ಈ ಸಿನಿಮಾ ಮಾಡಿದರೆ ಅಟ್ಲೀಸ್ಟ್ ಒಂದಿಷ್ಟು ನಮ್ಗೆ ಹೆಸರು ಬರುತ್ತೆ. ಹೌದು, ನಿಜ. ಯಾವುದೇ ನಿರ್ಮಾಪಕ ಹೊರಗಡೆ ಬರಬೇಕು, ದುಡ್ಡು ಹಾಕಬೇಕು, ಹಣ ಹೂಡಿಕೆ ಅಷ್ಟು ಈಜಿ ಅಲ್ಲ. ನಾವು ಒಂದಿಷ್ಟು ಸ್ನೇಹಿತರಿಂದನಾಗಲಿ ಬೇರೆ ಒಂದು ಕಡೆ ಎಲ್ಲ ಹಣಗಳು ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾವು ಪ್ರತಿಯೊಂದು ಮನೇಲಿ ತಾಯಿ ನೋಡ್ದಂಗೆ ಡೈರೆಕ್ಟರ್ ಮೇಲೆ ಅಷ್ಟು ಜವಾಬ್ದಾರಿಗಳು ಇಟ್ಕೊಂಡು ಅವ್ರ ಹತ್ರ ನಾವು ಸಿನಿಮಾ ಮಾಡ್ತಿದ್ವಿ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಹೆಸರು ಬರಲಿ ಅಂತ ನಾನೆಲ್ಲರಲ್ಲೂ ತುಂಬ ಕೇಳ್ಕೊಳ್ಳೋದೇನೆಂದರೆ, ಈ ಸಿನಿಮಾನ ಥಿಯೇಟರ್ಲೇ ಬಂದು ನೋಡಿ, ಗೆಲ್ಲಿಸ್ಕೊಡಿ. ಇದೇ ಥರ ನಾವು ನೆಕ್ಸ್ಟು ಇದೇ ಸಿನಿಮಾ ಗೆದ್ದರೆ ಪ್ರತಿ ಸಲನ ಸಹ ವರ್ಷಕ್ಕೆ 1 ರಿಂದ 2 ಸಿನಿಮಾನಾರು ಹೊಸ ಕಲಾವಿದರ ಅವಕಾಶ ಕೊಟ್ಟು ಪ್ರತಿಯೊಬ್ಬರನ್ನು ಬೆಳೆಸಲಿಕ್ಕೆ ಸಹಾಯ ಆಯ್ತದೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇಲ್ಲಿ ಬಂದಿರೋರೆಲ್ಲ ಪ್ರೆಸ್ ಫ್ರೆಂಡ್ಸ್ಗೆ ಆಯ್, ಆಮೇಲೆ ನನ್ನ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನನ್ನ ಬೇರೆ ಫ್ರೆಂಡ್ಸ್ ಎಲ್ಲರಿಗೂ ಬಂದಿರೋರ್ಗೆ ಆಯ್. ಫಸ್ಟ್ ಆಫ್ ಆಲ್ ನನಗೆ ಆವಾಗ ಹೇಳ್ದಂಗೆ ಈ ಸಿನಿಮಾ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಿರೋದು ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಫೈಟ್ ಮಾಸ್ಟರ್ ಜಾನಿ ಮಾಸ್ಟರ್ಗೆ. ಅವರಿಂದ ಈ ಸಿನಿಮಾ ಸಿಕ್ತು, ಅವರಿಂದ ಲಿಂಕ್ ಆಗಿ ನಮ್ಮ ಡೈರೆಕ್ಟರ್ ಸಿಕ್ಕಿದ್ರು. ಡೈರೆಕ್ಟರ್ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಒಳ್ಳೆ ಕ್ವಾಲಿಟಿಯಿಂದ ಮಾಡಿದ್ದೀವಿ ಸಿನಿಮಾ. ಒಳ್ಳೆ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ, ಲೇಟೆಸ್ಟ್ ಕ್ಯಾಮ್ರಾ ಆಗಲಿ, ಲೆನ್ಸ್ ಆಗಲಿ, ಟೆಕ್ನಿಕಲ್ ವೈಸ್ ತುಂಬ ಚೆನ್ನಾಗಿ ಮಾಡಿ ಚೆನ್ನಾಗಿ ತೋರಿಸಿದ್ದೀವಿ. ನಮ್ಮ ರಘುನ ಚೆನ್ನಾಗಿ ತೋರಿಸಿದ್ದೀವಿ. ಒಬ್ಬ ಹೇಳ್ತಾರೋ ಕಾಮಿಡಿಯನ್ನ ನಾನು ಹೀರೋ ಮಾಡಿದ್ದಾರೆ ಅಂತ ಕಾನ್ಫಿಡೆನ್ಸ್ ಇಂದ ಹೇಳ್ತಾರೆ, ಬಟ್ ಡೆಫಿನೆಟ್ಟಾಗಿ ಒಳ್ಳೆ ಆರ್ಟಿಸ್ಟ್, ಅದು ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇದರಿಂದ ಒಂದು 10-15 ಸಿನಿಮಾ ಆಚೆ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗೆ ನಂಬಿಕೆ ಇಟ್ಟು ಸಿನಿಮಾ ಕೊಟ್ಟಿರೋದಕ್ಕೆ ಚೆನ್ನಾಗಿ ಮಾಡಿದ್ದೀವಿ ಅಣ್ಣ. ನಮ್ಮ ಪ್ರೊಡ್ಯೂಸರ್ ಆಗಲಿ, ನಮ್ಮ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು.